ನಿನ್ ಪ್ರಾಣ ಹೋಗ್ತಿತ್ತು ಕಾವ್ಯ. ಅಲ್ಲಿ ಎಲ್ಲ ವೈರ್ಸ್ ಓಪನ್ ಇತ್ತು, ನೀನು ಸ್ವಿಚ್ ಬೋರ್ಡ್ ಮೇಲೆ ನೀರು ಹಾಕ್ಬಿಟ್ಟಿಯಾ? ಅಲ್ಲ, ನಿನಗೇನಾದ್ರೂ ಆಗಿದ್ರೆ ಯಾಕಿಷ್ಟು ದೊಡ್ಡ ರಿಸ್ಕ್ ತಗೊಂಡೆ? ನಂಗೆ ತುಂಬಾ ನಂಬಿಕೆ ಇತ್ತು ನೀವು ನನ್ಗೇನು ಆಗಕ್ ಬಿಡಲ್ಲ ಅಂತ. ಮತ್ತೆ ಇದೊಂದೇ ಆಪ್ಷನ್ ಇದ್ದಿದ್ದು, ನಿಮ್ ಕಾಲ್ ಮೇಲೆ ನಿಮ್ಮನ್ನ ನಿಲ್ಸಕ್ಕೆ. ನಿನ್ ಪ್ರಾಣನೂ ಲೆಕ್ಕಿಸ್ದೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ. ಒಂದ್ ಸೆಕೆಂಡ್ ಇಲ್ಲೇರು, ನಾನೀಗ್ಲೇ ಬಂದೆ. ಅತ್ತಿಗೆ, ನೀವೆಲ್ಲಾದ್ರೂ ಹೋಗ್ತಿದ್ದೀರಾ? ಅತ್ತಿಗೆ, ಏನಾದ್ರೂ ಹೇಳಿ. ಏನ್ ಹೇಳಿ ನಾನು ಆರವ್? ಏನ್ ಹೇಳಿ? ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿರಕ್ಕಾಗಲ್ಲ. ನಾನು ಇಲ್ಲಿಂದ ಹೊರಟೋಗ್ಬೇಕು. ನನ್ ಸುಳ್ಳು ಪ್ರೆಗ್ನೆನ್ಸಿ ಬಗ್ಗೆ ಏನಾದ್ರು ಅನುರಾಗ್ ಅವ್ರಿಗೆ ಮತ್ತೆ ಅಪ್ಪನ್ಗೆ ಏನಾದ್ರು ಗೊತ್ತಾದ್ರೆ ನನ್ನನ್ನು ಬಿಡಲ್ಲ, ಮತ್ತೆ ನಮ್ಮ ಮನೆಯವ್ರನ್ನು. ನಾನು ಇಲ್ಲಿರಕ್ಕಾಗಲ್ಲ ಆರು. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅದ್ಕೆ ಓಡೋಗೋದ್ ಸೊಲ್ಯೂಷನ್ ಅಲ್ಲ. ನಿಮ್ಗೇನ್ ಅನ್ಸುತ್ತೆ? ನೀವ್ ಇಲ್ಲಿಂದ ಓಡೋದ್ಮೇಲೆ ಅಪ್ಪ ಅಣ್ಣ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಅವ್ರು ನಿಮ್ನ ಹುಡುಕಕ್ಕೆ ಆಕಾಶ ಭೂಮಿ ಒಂದ್ ಮಾಡ್ತಾರೆ. ಎಸ್ ಅದ್ಕೆ, RF ಸರ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಓಡ್ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರಾಬ್ಲಮ್ ಕಮ್ಮಿ ಅಂತೂ ಆಗಲ್ಲ, ತುಂಬಾ ಜಾಸ್ತಿ ಆಗ್ಬಿಡತ್ತೆ. ನೀವ್ ಪ್ರೆಗ್ನೆಂಟ್ ಆಗಕ್ ಆಗ್ತಿಲ್ಲ ಅನ್ನೋದು ಅದು ನಿಮ್ ತಪ್ಪು ಮಾತ್ರ ಅಲ್ವಲ್ಲ? ಅಂದ್ರೆ ಎಸ್ ಅದ್ಕೆ, ನಾನ್ ನಿಮ್ ರಿಪೋರ್ಟ್ಸ್ ನೋಡಿದೀನಿ. ಅದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಕಾವ್ಯ, ನಂಗೆ ಅನ್ಸ್ದಂಗೆ ಅನುರಾಗ್ ಸರ್ದು ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಆದರೆ ಈ ವಿಷಯ ನಾವು ಹೊರಗೆ ತರೋದು ಹೇಗೆ? ರಿಯಾ, ಸ್ವಲ್ಪ ಹೊತ್ತು ನಿನ್ ಫೋನ್ನ ನನಗೆ ಕೊಡ್ತೀಯಾ ಪ್ಲೀಸ್? ತುಂಬಾ ಅರ್ಜೆಂಟ್ ಕೆಲಸ ಇದೆ. ನಾನಂತೂ ಯಾರಿಗೂ ನನ್ನ ಫೋನ್ ಕೊಡೋದಿಲ್ಲ. ಏನೋ ಇಂಪಾರ್ಟೆಂಟ್ ಅಂತಿದ್ದೀರಾ, ತಗೊಳ್ಳಿ. ಆದ್ರೆ ಹಾ, ಕೆಲಸ ಹಾಕ್ತಿದ್ದಂಗೆ ವಾಪಸ್. ಖಂಡಿತ, ಥ್ಯಾಂಕ್ ಯು. ಹಲೋ, ಐ ಆಮ್ ಈಶಾ. ನೀವು ನ್ಯೂಸ್ ಪೇಪರಲ್ಲಿ ಜಾಬ್ಗೋಸ್ಕರ ಆ್ಯಡ್ ಹಾಕಿದ್ದೀರಾ ಅಲ್ವಾ? ಹಾ, ನನಗೆ ಆ ಕೆಲಸ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಮಹಾರಾಣಿ, ಒಂದ್ ಲೋಟ ನೀರ್ ತಗೊಂಡ್ ಬಾ. ಗಂಟ್ಲು ತುಂಬಾನೇ ಒಣಗ್ತಾ ಇದೆ. ಹಾ. ಹಲೋ ಸರ್, 1 ಸೆಕೆಂಡ್ ಹೋಲ್ಡ್ ಮಾಡಿ. ಸಾರಿ. ತಗೊಳ್ಳಿ. ಹಲೋ ಸರ್. ಹಾ, ನಾನೇನ್ ಹೇಳ್ತಿದ್ದೆ ಅಂದ್ರೆ ನಾನ್ ಏ ಮಾಡ್ತೀನಿ. ಮಹಾರಾಣಿ, ಮಾತ್ರೆ ತಗೊಳ್ಳೋ ಟೈಮ್ ಆಗಿದೆ. ಮೊದ್ಲು ಮಾತ್ರೆ ಕೊಡು. ಹಲೋ, ಕಾಲ್ ಕಟ್ ಮಾಡಿದ್ರು.
ಮೊದಲು ಈ ಅಮ್ಮ ನನ್ನನ್ನು ಹೀಗೆ ಕುಣಿಸ್ತಿದ್ಲು, ಇವಾಗ ಇವಳಿಂದೆ ಬಿದ್ದಿದ್ದಾಳೆ. ಇವಳಿರೋದ್ರಿಂದ ಈ ಅಮ್ಮ ನನ್ನಿಂದ ಬೀಳೋದು ತಪ್ಪುತ್ತೆ, ಮತ್ತೆ ಇವ್ರ ಅತ್ತಿಗೆಯಿಂದ ನನಗೆ ದುಡ್ಡು ಸಿಗತ್ತೆ. ನೀನ ಗಾದೆ ಮಾತು ಕೇಳಿದ್ಯಾ? ಕಾಗೆ ಹಂಸದ ಥರ ನಡೆಯಕ್ ಹೋಗಿ ಕಾಗೆ ಅದ್ ಹೇಗ್ ನಡೆಯತ್ತೆ ಅನ್ನೋದೇ ಮರ್ತೋಯ್ತು. ಮನುಷ್ಯ ಯಾವತ್ತಿಗೂ ಅವನ ಸಾಮರ್ಥ್ಯ ಮತ್ತೆ ಯೋಗ್ಯತೆ ನೋಡ್ಕೊಂಡೇ ಜೀವನದಲ್ಲಿ ನಡಿಬೇಕು. ಇಲ್ಲ ಅಂದ್ರೆ ಅವನು ಇದಕ್ಕೂ ಯೋಗ್ಯ ಆಗಿರಲ್ಲ, ಅದಕ್ಕೂ ಯೋಗ್ಯ ಆಗಿರಲ್ಲ. ಈಗ ನೆಟ್ಗೆ ಚಪಾತಿ ಮಾಡಕ್ಕೂ ಬರಲ್ಲ ಇವಳಿಗೆ, ಹೊರಗೆ ಹೋಗಿ ಕೆಲಸ ಮಾಡ್ತಾಳಂತೆ. ರೊಟ್ಟಿ ಆಗ್ಲಿ ಬಿಡ್ಲಿ, ಕೆಲ್ಸ ಸಿಗ್ಲಿ ಬಿಡ್ಲಿ, ಇವಳಿಗೆಲ್ಲೇ ಬಿಡ್ಲಿ, ಆದ್ರೆ ಇವಳಿಲ್ಲಿಂದ ಹೋಗದೆ ಇದ್ರೆ ಸಾಕು. ನಾನಂತೂ ಇದನ್ನೇ ಬಯಸ್ತೀನಿ. ಹಲೋ, ನನಗೆ ಕೆಲಸದ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಕೆಲಸ ಚೆನ್ನಾಗಿ ಮಾಡ್ತೀನಿ. ಏ ಮಹಾರಾಣಿ, ಮಾತ್ರ ತಿನ್ನಕ್ಕಾಗತ್ತ ನನಗೆ? 2 ಬಿಸ್ಕೆಟ್ ಆರ ತಗೊಂಡ್ ಬಾ. ಸರಿ. ಹಲೋ, ಇವರು ಕಟ್ ಮಾಡಿದ್ರು. ಅಯ್ಯೋ ಉಡುಪಿ ಶ್ರೀಕೃಷ್ಣ, ಓ ಗಾಡ್, ಈ ರೊಟ್ಟಿ ಕೂಡ ಸೀದೋಯ್ತು. ಏನು, ಡಾಕ್ಟರ್ ಟೆಸ್ಟ್ ಮಾಡ್ತಾರಾ? ಹೇಗೆ? ನಾವ್ ಒಂದ್ ಐಡಿಯಾ ಮಾಡ್ಬೋದು. ಅನುರಾಗ್ ಸರ್ನ ಒಂದು 10-15 ಮಿನಿಟ್ಸ್ಗೆ ಅನ್ಕಾನ್ಶಿಯಸ್ ಮಾಡ್ಬೇಕಷ್ಟೆ. ಒಂದ್ಸಲಿ ಅವ್ರು ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಡಾಕ್ಟರ್ ಇನ್ ಮಿಕ್ಕಿದೆಲ್ಲ ನೋಡ್ಕೋತಾರೆ. ಇಲ್ಲ ಕಾವ್ಯ, ಯಾರಾದ್ರೂ ನೋಡ್ಬಿಟ್ರೆ, ಏನಾದ್ರೂ ಎಡವಟ್ ಆಗೋದ್ರೆ, ನಮ್ ಪ್ಲಾನ್ ಏನಾದ್ರೂ ಫ್ಲಾಪ್ ಆಗೋದ್ರೆ ಏನ್ ಮಾಡೋದು ಕಾವ್ಯ? ಹಾಗೇನೂ ಆಗಲ್ಲ, ನಾನಿದ್ದೀನಲ್ವಾ. ಅವ್ರ ಐ ಪ್ರಾಮಿಸ್ ಯು, ಏನೇ ಆದ್ರೂ ನಿಮ್ಮನ್ನಂತೂ ಸಿಕ್ಕಾಕೊಳಕ್ ಬಿಡಲ್ಲ. ಹೇಳಿ ಯಜಮಾನ್ರೆ. ಏಯ್ ಸುರಾಜ್, 2 ಖುಷಿಗಳು ಗುಲಾಬ್ ಸಿಂಗ್ ಮನೆ ಬಾಗಿಲು ತಟ್ತಾ ಇವೆ. ಒಂದು ನನ್ನ ಅನುರಾಗ್ ಅಪ್ಪ ಆಗ್ತಾ ಇದ್ದಾನೆ, ಇನ್ನೊಂದು ಆರೋ ಅವನ್ ಕಾಲ್ ಮೇಲೆ ಅವನೇ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಈ ಖುಷಿನ ಡಬಲ್ ಮಾಡೋದಕ್ಕೆ ನಾಳೆ ಸಾಯಂಕಾಲ ಒಂದ್ ಜಬರ್ದಸ್ತ್ ಪಾರ್ಟಿ ಇಟ್ಟಿದ್ದೀನಿ. ಎಂತ ವಿಷಯ ಹೇಳಿದ್ರೆ ಯಜಮಾನ್ರೆ, ಅನುರಾಗ್ ಅಣ್ಣ ಮತ್ತೆ ಖುಷ್ಬು ಅತ್ತಿಗೆಗೆ ನನ್ನ ಕಡೆಯಿಂದ ಶುಭಾಶಯ ಹೇಳಿ, ಮತ್ತೆ ಆರೋ ವಿಷಯ ಕೇಳಿನೂ ಕೂಡ ನನಗೆ ತುಂಬಾನೇ ಸಂತೋಷ ಆಯ್ತು ಯಜಮಾನ್ರೆ. ನೀವ್ ಏನು ಚಿಂತೆ ಮಾಡ್ಬೇಡಿ, ಪಾರ್ಟಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ. ಹಾ ಅಣ್ಣ ಅತ್ತಿಗೆಗೆ ಅಭಿನಂದನೆ. ಆರೋ ಬಗ್ಗೆ ಖುಷಿನ ಪಾರ್ಟಿ ಏನ್ ನಡೀತಾ ಇದೆ? ಇನ್ನೊಂದು ವಿಷಯ ಸೂರಜ್, ನಾಳೆ ಪಾರ್ಟಿಯಲ್ಲಿ ತುಂಬಾ ದೊಡ್ಡ ದೊಡ್ಡ VIP ಗಳಿರ್ತಾರೆ. ಅವ್ರ ಪ್ರೊಟೆಕ್ಷನ್ಗೆ ನಮಗೊಂದಷ್ಟು ನಂಬಿಕಸ್ಥ ಗಾರ್ಡ್ಸ್ ಬೇಕಾಗ್ತಾರೆ. ಇನ್ನೊಂದು ವಿಷಯ, ಬಂಗ್ಲೆ ಡೆಕೋರೇಷನ್ ಏಕ್ದಮ್ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಸರಿ ಯಜಮಾನ್ರೆ. ಅತಿಥಿಗಳನ್ನ ಸ್ವಾಗತ ಮಾಡೋದಕ್ಕೆ ಒಂದು ಮೂರ್ತಿ ಇರಬೇಕು. ಮೂರ್ತಿ ಹೇಗಿರ್ಬೇಕು ಅಂತ ಅನುರಾಗ್ ನಿನ್ಗೆ ಪಿಕ್ಚರ್ ಕಳ್ಸಿಕೊಡ್ತಾನೆ, ಓಕೆನಾ? ಸರಿ ಯಜಮಾನ್ರೆ, ನೀವು ಆದೇಶ ಕೊಟ್ಟಿದ್ದೀರ ಅಂದ್ಮೇಲೆ ಕೆಲಸ ಆಯ್ತು ಅಂತಾನೆ ಅನ್ಕೊಳ್ಳಿ. ಎಲ್ಲ ಕೆಲಸನ ಮುಗಿದ್ಮೇಲೆ ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಯಜಮಾನ್ರೆ. ಶಾಬಾಷ್. ಸೂರಜ್, ಮನೇಲಿ ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಿದ್ರು? ಖುಷ್ಬು ಅತ್ತಿಗೆ, ಅನುರಾಗ್ ಅಣ್ಣ ಮತ್ತೆ ಆರವ್ಗೆ ಯಾಕೆ ವಿಶ್ ಮಾಡ್ತಿದ್ದೆ? ನನಗೂ ಹೇಳು ಪ್ಲೀಸ್. ಯಾಕೆ? ಇವಾಗ ನೀವು ಈ ಮನೆ ಸೊಸೆ ಅಲ್ವಾ, ಹೇಗೂ ಆ ಬಂಗ್ಲೆಗೆ ವಾಪಸ್ ಹೋಗಲ್ಲ ಅಂದ್ಮೇಲೆ ಅಲ್ಲಿ ಏನ್ ನಡೀತಾ ಇದೆ, ಯಾರು ಏನ್ ಮಾಡ್ತಾ ಇದಾರೆ ಅಥವಾ ನಿಮ್ಗೇನಾಗ್ಬೇಕಿತ್ತು? ಸೂರಜ್ 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 ಹೇಳು ಪ್ಲೀಸ್. ಯಾಕೆ ಅಭಿನಂದಿಸ್ತಾ ಇದ್ದೆ ಅಂತ ನನಗೆ ಹೇಳು ಪ್ಲೀಸ್ ಪ್ಲೀಸ್. ನಿಮ್ಗೆ ತಿಳ್ಕೊಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ವಾಪಸ್ ನಿಮ್ಮ ಮನೆಗೆ ಹೊರಟೋಗ್ಬೋದಲ್ವಾ? ನನ್ನಿಂದ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಯಾಕಂದ್ರೆ ನಾನ್ ನಿಮ್ಗೆ ಯಾವ ವಿಷಯನೂ ಹೇಳೋದಿಲ್ಲ. ಅರ್ಥ ಆಯ್ತಾ? ಸಿಕ್ತು. ಸೂರಜ್ ಸೂರಜ್, ನನ್ನ ಪತಿ ಬ್ರಹ್ಮಚಾರಿ ಅಂತೂ ಸಿಕ್ಕಾಪಟ್ಟೆ ಹಠಮಾರಿ, ಅವನಂತೂ ಏನು ಹೇಳಲ್ಲ. ಮತ್ತೆ ಯಾವ ವಿಷಯ
ಖುಷ್ಬು ಅದಕ್ಕೆ ಮತ್ತೆ ಅನುರಾಗಣ್ಣಂಗೆ ಸಂಬಂಧಪಟ್ಟಿದ್ಯೋ ಅದು ತಿಳ್ಕೊತೀನಿ ನಾನು. ಏನೇ ಆದ್ರೂ ಸರಿ.